ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲವನ್ನು ಎದುರಿಸಲು ದೈವ ಸಂಕಲ್ಪದ ಅವಶ್ಯಕತೆ ಇದೆ. ದೈವ ಸಂಕಲ್ಪದಂತೆ ನಾಳೆ ಬೆಂಗಳೂರು ಮಹಾನಗರದ ಮಾರತ್ಹಳ್ಳಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರುವ ಜಮೀನಿನಲ್ಲಿ 12ನೇ ವರ್ಷದ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ಹಾಗೂ ಅಖಂಡ ಕಾಳಸರ್ಪ ಯಾಗ ಮತ್ತು ಶನೇಶ್ವರ ಯಾಗ ನಡೆಯಲಿದೆ. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಹಿಂದೂ ಸಂಪ್ರದಾಯದಂತೆ ಶತಶತಮಾನಗಳಿಂದ ಮಳೆ ಬರದೇ ಇರುವ ಸಂದರ್ಭದಲ್ಲಿ ಯಾಗ ಮಾಡುವ ಸಂಪ್ರದಾಯ ನಮ್ಮಲ್ಲಿ ಬಂದಿದೆ. ಅದರಂತೆ ಲೋಕ ಕಲ್ಯಾಣಕ್ಕಾಗಿ, ನಿರುದ್ಯೋಗ ಸಮಸ್ಯೆ ಬಗೆಹರಿಸುವುದಕ್ಕಾಗಿ ಮತ್ತು ಕೌಟುಂಬಿಕ ಕಲಕ್ಕಾಗಿ ಸಮಸ್ಯೆ ಒಂದೇ ಯಾಗ. ಈ ಯಾಗವನ್ನು ನಾಳೆಯಿಂದ 3 ದಿನಗಳ ಕಾಲ 1 ಮತ್ತು 2ನೇ ಮತ್ತು 3ನೇ ತಾರೀಕು ನಡೆಯಲಿದೆ ಎಂದು KR ಪುರ ದೇವಸ್ಥಾನದ ಮುಖ್ಯ ಅರ್ಚಕರಾದಂಥ ಶ್ರೀಧರ್ ದೀಕ್ಷಿತ್ ಶಾಸ್ತ್ರಿಗಳು ತಿಳಿಸಿದ್ದಾರೆ. ಈ ಒಂದು ಯಾಗದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಿಭೂತಿಪುರ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ BGSನ ಪ್ರಕಾಶ್ನಾಥ್ ಗುರೂಜಿಯವರು ಹಾಗೂ ಬ್ರಹ್ಮಾಂಡ ಗುರುಗಳು ಹಾಗೂ ಧನಂಜಯ ಗುರೂಜಿಗಳು ಹಾಗೂ ಅವಧೂತರಾದಂಥ ವಿನಯ್ ಗುರೂಜಿಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಾವು ಬನ್ನಿ, ನಿಮ್ಮ ಸಮಸ್ಯೆಗಳನ್ನು ಭಗವಂತನಲ್ಲಿ ಹರಕೆ ಮಾಡಿಕೊಳ್ಳಿ.